ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿರ್ಬೋದು ನೀವು, ಫೈನಲಿ ನನ್ನ ಚಾನಲ್ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಹಾಗಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಹಾಯ್ ಮಾಡು ಫಸ್ಟು. ಹಾಯ್ ಮೊಯ್ ಹಾಯ್ ಹಾಯ್ ಮಾಡಮ್ಮ. ಮೊಯ್ ಹಾಯ್. ಎಲ್ಲೋಗ್ತಾ ಇದ್ದೀರಾ ಇಬ್ರು? ಗೊತ್ತಿಲ್ಲ, ನಿಮ್ಮ ಮಮ್ಮಿ ಎಲ್ಲೆಲ್ಲೋ ಕರ್ಕೊಂಡು ಹೊರಟಿದ್ದಾಳೆ. ಏನ್ ಮಾಡ್ಲಿ ನಾನು? ಹೋಗೋಣ ಬೇಡವಾ? ಲಾವನು ಬರ್ತಿದ್ದಾಳ? ಹಾ, ಇವಾಗ ಅವಳು ಕರ್ಕೊಂಡು ಹೋಗ್ಬೇಕಾ? ಎಸ್ ಆಫ್ ಕೋರ್ಸ್, ಸರ್ಪ್ರೈಸ್. ಅಮ್ಮೋ ಹೋಗೋಣ ಬೇಡವಾ? ಹೋಗೋಣ. ಎಸ್ ಡನ್. ಬಾಯ್ ಮಾಡು, ಬಾಯ್ ಮಾಡೀಗ. ನಡಿ ನಡಿ ನಡಿ. ಮೊಯ್ ಎಲ್ಲೋಗ್ತಾ ಇದ್ದೀವಿ? ಎಲ್ಲಿಗೆ ಎಲ್ಲಿಗೆ? ಇವಾಗ್ಲಾದ್ರೂ ಹೇಳ್ರಿ, ರೂಟ್ ಗೊತ್ತಾಗ್ಬೇಕಲ್ಲ ನಾನು ಹೋಗಕ್ಕೆ. ಸ್ಟ್ರೈಟ್ ಹೋಗು, ಗೊರ್ಗರಣಿಗೆ ಹೋಗು. ಫಸ್ಟ್ ಲಾವಣ್ಯನ ಪಿಕ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಎಲ್ಲಿಗೆ ಹೋಗ್ಬೇಕು ಏನು. ಇನ್ನೂ ಡಿಸೈಡ್ ಆಗಿಲ್ವಾ? ಇಲ್ಲ ಇಲ್ಲ. ಓಕೆ ಓಕೆ, ನಾನೆಲ್ಲೋ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಿದ್ದೀರಾ ಅನ್ಕೊಂಡೆ. Surprise. ಸರಿ, ಏನಕ್ಕೆ ಹೋಗ್ತಿರೋದು? ಏನಕ್ಕೆ ಇರಬಹುದು? ಎಸ್, ನನ್ನ ಬರ್ಡೇನೂ ಅಲ್ಲ, ನಿಮ್ಮ ಬರ್ಡೇನೂ ಅಲ್ಲ. ಹೌದು. ಮತ್ತೆ ಇನ್ನೇನಕ್ಕೆ ಹೋಗ್ತಿರೋದು? ಏನಕ್ಕೆ? ಏನಕ್ಕೆ ನೀನ್ ಹೇಳ್ಬೇಕೇನು ಅಂತ. ನೀವಲ್ವಾ ಪ್ಲಾನ್? ಸುಮ್ಮನೆ ಬೇಜಾರಾಗ್ತಾ ಇತ್ತಲ್ಲ ಮನೇಲಿ ಇದ್ದು. ಓ, ಇದಂತೂ ಸುಳ್ಳು, ನಾನ್ ನಂಬಲ್ಲ. ಹಂಗಿದ್ರೆ ನಂಗೆ ಯಾವ ಪ್ಲೇಸ್ ಹೋಗೋಣ ಏನು ಅಂತ ನನಗೆ ಕೇಳ್ತಿದ್ರಿ. ನನಗೆ ಹೇಳ್ದಲೆ ಸಸ್ಪೆನ್ಸ್ ಆಗಿ ಹೊರಟಿರೋದು ಅಂದ್ರೆ ಏನೋ ಇದೆ. ಈಗ ಎಷ್ಟು ಜನ ಹೋಗ್ತಿರೋದಪ್ಪ? 3 ಜನ. 3 ಜನ ಹೋಗ್ತಾ ಇದೀವಲ್ಲ, ಅವಳು ಬಂದ್ಮೇಲೆ ಮ್ಯಾಟ್ರ್ ಗೊತ್ತಾಗುತ್ತೆ. ಓಕೆ ಓಕೆ, ಇನ್ನೇನ್ ಸ್ವಲ್ಪ ದೂರ ಅವ್ರ ಮನೆ ಸಿಗುತ್ತೆ, ಅಲ್ಲಿ ಅವಳನ್ನೇ ಕೇಳ್ತೀನಿ ಹೋದ ತಕ್ಷಣ ಎಲ್ಲಿ ಹೋಗ್ತಿದ್ಯಾ ಅಮ್ಮ. ಹಾಯ್ ಮಾಡಮ್ಮ. ಮಾತಾಡೋಣ ಅನ್ಸುತ್ತೆ ಲಾವಣ್ಯ. ಯಾಕೆ? ನಾವೇನ್ ಮಾಡಿದ್ವಿ? ಹಾಯ್ ತನು. ಇದ್ಯಾವ್ದಿದು? ಮುಯ್. ಯಾರದು? ಮುಯ್. ಯಾಕ್ರಿ ಮಾತಾಡಲ್ವಾ? ಈಗ ಎಲ್ಲಿಗೆ ಹೋಗ್ತಾ ಇರೋದು? ಏನಕ್ಕೆ ಹೋಗ್ತಾ ಇರೋದು? ಸರ್ಪ್ರೈಸ್. ಅದೇ ಏನು ಆಕ್ಚುಲಿ ಮ್ಯಾಟರ್ ಏನಂದ್ರೆ ಇಬ್ರಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದಾರೆ ಏನಂತ. ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಕ್ ಹೋಗ್ತಾ ಇದೀವಿ. ಏನ್ ಸೆಲೆಬ್ರೇಷನ್? ಸೆಲೆಬ್ರೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಮುಂಚೆ ಹೇಳಿದ್ರೆ ಸರ್ಪ್ರೈಸ್ ಅನ್ಸುತ್ತಾ? ಹೌದಾ? ಸರಿ, ಯಾವ ರೂಟ್ ಅಂತನಾದ್ರೂ ಹೇಳ್ರಿ ಡ್ರೈವ್ ಮಾಡಕ್ಕೆ. KB ಕ್ರಾಸ್. ಏನ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಶಾಪಿಂಗ್. ಲಾವಣ್ಯ ಅದಕ್ಕೆ ಸ್ಪಾನ್ಸರ್. ಯಾವಾಗ್ಲೂ ಶಾಪಿಂಗ್ ಅಲ್ಲೇ ಇರ್ತೀರಲ್ಲ. ಲಾವಣ್ಯ ಸ್ಪಾನ್ಸರ್ ಮಾಡ್ತವೆ. ಇನ್ 2 ಮಂತ್ಸ್ ನ್ಯೂ ಇಯರ್ಗೆ ಒಂದ್ಸಲ ಮತ್ತೆ ಬರ್ಡೇ ಇದೆಯಲ್ಲ ಶಾಪಿಂಗ್ ಮಾಡ್ಸೆ. ಹಾ ಅಲ್ಲ ಕಣಮ್ಮ, ಇವಾಗ ಎಲ್ಲಿಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ರೆಡಿ ಆಗಾದ್ರೂ ಬರ್ತಿದ್ನಾ? ಎಂತ ಹೇಗಿದೀವೋ ಹಾಗೆ ಬಂದಿದ್ದೀವಿ. ಹೇಗಿದೀವೋ ಹಂಗೆ ಕರ್ಕೊಂಡ್ ಬಂದಿದ್ದೀರಾ. ಚೆನ್ನಾಗಿ ರೆಡಿ ಆಗೋದು. ಎಲ್ಲಿಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ರೆಡಿ ಆಗಾದ್ರೂ ಬರ್ಬೋದಿತ್ತು. ಸರ್ಪ್ರೈಸ್ ಬೇರೆ ಅಂತಿದ್ದೀರಾ. ನೀನು ಚೆನ್ನಾಗಿ ರೆಡಿ ಆಗೋದು ನೋಡಿ ನೋಡಿ ಸಾಕಾಗಿರ್ತಾರೆ. ನಾರ್ಮಲ್ ಆಗಿರುತ್ತೆ. ಹೇಗಿರುತ್ತೆ ಹಂಗೆ ಸ್ಕೂಲ್ ಇಲ್ವಾ? ಬಂದಿದ್ದೀರಾ. ಮಾತಾಡು. ಎಷ್ಟು ದಿನ ಆಯ್ತು ಮಾತಾಡಿ ನೀನು ನೋಡಿ. ಮಾತಾಡ್ಸು. ಆ್ಯಕ್ಚುಲಿ ನಮ್ಮ ಹುಡುಗಿಗೆ ತುಂಬ ಜನ ಕೇಳ್ತಾರೆ ಏನು ಕಾರ್ ಡ್ರೈವಿಂಗ್ ಹೇಳಿ ಹೇಳಿ ಹೇಳ್ಕೊಡಿ, ಹೇಳಿ. ಟ್ಯುಟೋರಿಯಲ್ ಮಾಡಿ ಅಂತ. ಪಾಪ ಹುಡುಗಿ ಫ್ರೀನೇ ಇಲ್ಲ. ಫಸ್ಟ್ ಕೇಳಿರೋದೆ ಲಾವಣ್ಯ. ಮಾತಾಡು. ಲಾವಣ್ಯ ರೋಡ್ ಹೆಂಗ್ ಹೋಗುತ್ತಾ ಸ್ಟ್ರೈಟ್ ಹೋಗ್ತಾ ಇರು. ನಾನು ಹೇಳ್ತೀನಿ ಅವಾಗ ಸ್ಟಾಪ್ ಮಾಡಿ ರೈಟ್ ಅಂತ. ಬೇಬಿ ಸಾಂಗ್ ಬಂದ್ರೆ ಕಾಪಿ ರೈಟ್ ಆಗುತ್ತೆ. ನಾನು ಆಗಲ್ಲ. ಅಮ್ಮ ಇಲ್ಲೋಡ ಚಾಕ್ಲೇಟ್ ತಿಂದಿರೋದು ಬಾಯ ಉಸ್ಕೊಂಡು ಹೋಗ್ತಾರೆ. ಅದೇ ಏನು ಟಿಫನ್ ಲಾವು? ಯಾವತ್ತು ಫಂಕ್ಷನು? ಹೌದಾ? ಮೋಯಿ, ನೀನ್ ಡ್ಯಾನ್ಸ್ ಮಾಡಲ್ವಾ? ಈ ಕಡೆ ಅವಳು ತನಮ್ಮ ಗುಮ್ಮಿ ಅವಳು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಕಂದ? ಗೊತ್ತಿಲ್ಲ. ಒಂಚೂರು ಬಾಯಿ ಒಂಚೂರು ದೊಡ್ಡದು ಮಾಡು. ಮಗುದ ಊಟ ಜಾಸ್ತಿ ಯಾಕಪ್ಪ? ಸೊಪ್ಪು ಹೋಗಿದ್ಯಾ? ಅಲ್ಲಿ ಆಂಟಿ ಮಾತಾಡ್ಸ್ತಿದ್ದಾರೆ ನೋಡು. ಆಂಟಿ ಅತ್ತೆ, ಸಾರಿ ಸಾರಿ, ಅತ್ತೆ 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 ಆಗ್ಬೇಕು. ಆಯ್ತಾ? ಇಲ್ಲ, ಡೀಸೆಲ್ ಅಂತ ಹೇಳ್ದೆ ತಾನೆ? ಪೆಟ್ರೋಲ್ ಅಲ್ಲ, ಡೀಸೆಲ್ ಪೆಟ್ರೋಲ್ ಮಿಕ್ಸ್. ಮಿಕ್ಸ್ ಸಖತ್ತಾಗಿ ಬರುತ್ತೆ ಮೈಲೇಜ್ ಮಿಕ್ಸ್. ಹೆಂಗಿರುತ್ತೆ ಗೊತ್ತಾ ಗಾಡಿ ಜಂಪಿಂಗ್ ಮಾಡ್ಕೊಂಡು. ಈಗ್ಲಾದ್ರೂ ಹೇಳ್ರೆ ಎಲ್ಲಿ ಹೋಗ್ತಿದೀವಿ ಅಂತ. ಅಟ್ಲೀಸ್ಟ್ ಇಲ್ಲೇ ಹತ್ರ ವಾಪಸ್ ಹೋಗಿ ರೆಡಿನಾದ್ರೂ ಆಗ್ಬರ್ಬೋದು. ಹೆಂಗಿದ್ವಿ ಹಂಗೆ ಬಂದಿದೀವಿ.
ಸೆಲೆಬ್ರೇಷನ್ ಎಲ್ಲ ಹೇಳಿ ಹೇಳಿ ಮಾಡಂಗಿಲ್ಲ ಅಶಿ. ಹಿಂಗಾದ್ರೂ ಹೆಂಗೆ ಅಂತ ರೆಡಿ ಆಗೋದಂತ ಹೇಳಿದ್ರೆ ಆಯ್ತಾ? ಹೆಂಗ್ ರೆಡಿ ಆಗೋದಂತ ಹೇಳಿದ್ರೆ ಅಟ್ಲೀಸ್ಟ್ ಏನಕ್ಕೆ ಅಂತ ಹೇಳಿದ್ರೆ ರೆಡಿ ಆಗಿ ಬರ್ಬೋದಿತ್ತು. ಆಕ್ಚುಲಿ ಏನಂದ್ರೆ ನಮ್ಮ ಹುಡುಗಿ ಯೂಟ್ಯೂಬ್ ಚಾನಲ್ ಗೊತ್ತಲ್ವಾ, ಸೊ ಅವಳಿಗೆ ಏನು 1K subscriber ಆಗಿದೆ. Yes. ಓಕೆ ಇವಾಗ ಗೊತ್ತಾಯ್ತು. ಏನ್ ಸೆಲೆಬ್ರೇಷನ್ ಮತ್ತೆ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ರೆ ರೋಲ್ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಾ? ಎಲ್ಲರೂ ಬನ್ನಿ 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 ಅಂತ ಕೇಕ್ ಕಟ್ ಮಾಡಿ ಎಲ್ಲರೂ ಕೊಡೋದಾ? ಅಲ್ಲ ಫಸ್ಟ್ 1K ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಒಂಚೂರು ಚೆನ್ನಾಗಿ ರೆಡಿ ಆಗಾದ್ರೂ ಬರ್ತಿದ್ನಂದ್ರೆ. ಇದು ನಿನ್ಗೆ ನೆನಪಿರ್ಬೇಕು, ನಿನ್ ಫಸ್ಟ್ ಕೆ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ. ಸರ್ಪ್ರೈಸ್. ಯಸ್, ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಟ್ರು. ಅದು ಎಷ್ಟು ಚೆನ್ನಾಗಿ ನಂದ್ರೆ ಮಲಗಿದ್ದವಳನ್ನ ಎಬ್ರಿಸಿ ಫ್ರೆಶ್ ಅಪ್ ಮಾಡಿ ಹಂಗಂಗೆ ಕರ್ಕೊಂಡು ಬಂದಿರೋದು. ಓಕೆ ಥ್ಯಾಂಕ್ ಯು ಗಾಯ್ಸ್. ನನಗೆ ಸೆಲೆಬ್ರೇಷನ್ ಮಾಡ್ಕೊಬೇಕು ಅಂತ ಅನ್ಸೇ ಇರ್ಲಿಲ್ಲ, ಸೊ ಇವರು ಕರ್ಕೊಂಡು ಹೋಗಿ ಸೆಲೆಬ್ರೇಷನ್ ಮಾಡಿಸ್ತಾ ಇದ್ದಾರೆ. ಆದ್ರೂ ಬೇಜಾರು ಏನ್ ನಮ್ಮ ಹುಡುಗಿಗೆ ಅಂದ್ರೆ ಯಾವಾಗ್ಲೂ ನಾನೇ ಕಾರ್ ಡ್ರೈವ್ ಮಾಡ್ಬೇಕು ಅನ್ನೋದೇ ಬೇಜಾರು. ಎಲ್ಲರೂ ನಾನೇ ಹೊಡಿಬೇಕು ಅಂತ. ಏನ್ ಮಾಡೋದು ಗೈಸ್, ನಮಗೆ ಡಿಎಲ್ ಎಲ್ಲ ಇದೆ. ಡಿಎಲ್ ಇದೆ, ಇವ್ರದ್ದು ಗಾಡಿ ಓಡಿಸಲ್ಲ, ನಂದು ಡಿಎಲ್ ಇಲ್ಲ, ಗಾಡಿ ಓಡಿಸ್ತೀವಿ. ಆ ಮೇಡಮ್ ಅವರು ಎರಡೂ ಇಲ್ಲ, ಅವಳು ಕಾಣಿಸ್ತಾನೆ ಇಲ್ಲ ಕಣೆ. ಎರಡೂ ಇಲ್ಲ. ಅವಳಿಗೆ ಒಂದ್ ಖುಷಿ ಅಂದ್ರೆ ನನ್ನ ಫ್ರೆಂಡ್ಸ್ ನಮ್ನ ಎಲ್ಲೋದ್ರು ಬಿಟ್ಟೋಗಲ್ಲ, ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲ. ಹೌದೌದು. ಏನ್ ಗೊತ್ತಾ, ಎಲ್ಲ ಕಲ್ತಿದ್ರೆ ನಾವೇ ಎಲ್ಲ ಡ್ರೈವ್ ಮಾಡೋದೆಲ್ಲ ಮಾಡ್ಬೇಕು, ಅದಕ್ಕೆ ಕಲಿಬಾರ್ದು. ಏನು ಬೇಜಾರಿಲ್ಲ. ಹರ್ಷಿ ಹಿಂಗ್ ಹೋಗೋಣ? ರೆಡಿ ಬರ್ತೀನಿ, ನಾನೇನು ಇಲ್ಲ ಅನ್ನಲ್ಲ. ತುಂಬಾ ಲಾಂಗ್ ಅಂದ್ರೆ ಸ್ವಲ್ಪ ಟಯರ್ಡ್ ಆಗುತ್ತೆ ಅಷ್ಟೇನೆ. ಪಾಪ ಪುಷ್ಪಗಿರಿಗೆ ಹೋಗಿ ಬಂದಂಗೆ ಹೆವಿ ಟಯರ್ಡ್ ಆಗಿದ್ದು ಸ್ವಲ್ಪ. ಇಬ್ರ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದ್ರೆ ಏನ್ ಅನ್ಸಲ್ಲ. ನಾನು ಹೊಡಿತೀನಿ, ಪರವಾಗಿಲ್ಲ, ನಂಬಿಕೆ ಇಟ್ಕೊಟ್ರೆ ನಾನು ಹೊಡಿತೀನಿ. ಹೊಡಿತೀಯಾ? ಯಾರಿಗೆ ಯಾರಿಗೆ ಹೊಡಿತೀಯಾ? ನಿಮಗೆಲ್ಲ ಸೇಫ್ ಕರ್ಕೊಂಡ್ಬರ್ತೀನಿ. ಓನಮ್ಮ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹಿಂಗೆ ಹೋಗೋದಾ? ಮತ್ತೆ ರೆಡಿ ಆಗೋದೇನು ಬೇಡವಾ? ಬೇಡ. ಓಕೆ ಡನ್. ಎಲ್ಲಿ ಯಾವ್ದು ಲಾವು ಡ್ರೆಸ್ಸು? ಯಾವ ಕಲರ್ ಹಾಕಿದಾಳೆ? ತನಿಮಾ ಹುಷಾರಿರ್ಲಿಲ್ವಂತೆ, ಹೇಗಿದೆ ಈಗ? ಹೊಟ್ಟೆ ತುಂಬಾ ತಿಂತಾ ಇದೀಯಾ? ಸ್ಕೂಲಿಗೆ ಹೋಗ್ತಿದ್ಯಾ? ಮೋಹಿತನೂ ಬರ್ತಾಳ ಅಂತ ಕರ್ಕೊಂಡು ಹೋಗ್ತೀಯಾ? ನಿನ್ ಪಕ್ಕನೇ ಕೂರ್ಸ್ಕೊತೀಯಾ? ಹೋಗ್ತೀಯ ಚಿನ್ನಮ್ಮ? ಸ್ಕೂಲಿಗೆ ಹೋಗ್ತೀನಿ. ಮತ್ತೆ ಹೇಳ್ರಿ ಪಾರ್ಟಿ. ಇವಾಗ ಅದ್ ಬೇರೆ ಸ್ಕೆಚ್ ಹಾಕಿದೀರಾ? ನನಗೆ ಫಸ್ಟೇ ಹೇಳ್ಬೇಕಪ್ಪ, ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಎಂತ ಇಲ್ಲ, ಟೆನ್ಷನ್ ಇಲ್ಲ, ಈಗ ಫೋನ್ ಪೇ ಇರೋದಲ್ವಾ? ಫೋನ್ ಪೇ ಅಕೌಂಟ್ ಅಲ್ಲಿ ಇರ್ಬೇಕಲ್ಲ ಫೋನ್ ಪೇ ಮಾಡಕ್ಕೆ. ಆಯ್ತಪ್ಪ. ಸೊ ಇವಾಗ ಸ್ಕೆಚ್ ಹಾಕ್ತಿದ್ದೀರಾ ಪಾರ್ಟಿ ಕೊಡ್ಸ್ಲಿ ಅಂತ. ಎಸ್, ಸೆಲೆಬ್ರೇಷನ್ ಅಂತ ಕರ್ಕೊಂಡು ಹೋಗಿ ಈ ತರ ಎಲ್ಲ ಏನು ಮಾಡಲ್ಲ. ಕರ್ಕೊಂಡ್ರೆ ನಾವೇ ಅಲ್ವಾ, ನಾವೇ ಖರ್ಚು ಮಾಡ್ತೀವಿ. ಟೆನ್ಷನ್ ನೋಡಿ ಗೈಸ್, ನನ್ನ ಫ್ರೆಂಡ್ಸ್ ಎಷ್ಟು ಎಲ್ಲಾರು ಅಂತ. ಯಾಕಂದ್ರೆ ಟೆನ್ಷನ್ ಇಲ್ಲ. 2 ಪಾರ್ಟಿ ಬರುತ್ತೆ ನೆಕ್ಸ್ಟ್ ನ್ಯೂ ಇಯರ್ಗೆ. ಒಂದು ಲಾವಣ್ಯ ಅವ್ರು ಹೇಳಿದ್ದಾರೆ ನ್ಯೂ ಇಯರ್ಗೆ ಮಾಡೋಣ ಅಂತ. ಹಲೋ ನ್ಯೂ ಇಯರ್ಗೆ ತಾವೇ ಹೇಳಿರೋದಲ್ವಾ? ನ್ಯೂ ಇಯರ್ ಆದ್ಮೇಲೆ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಬರುತ್ತೆ. ಅದು ನೆಕ್ಸ್ಟ್ ಮಂತ್ ನನ್ನ ಬರ್ಡೇ. ಇನ್ನ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಲಾವಣ್ಯ ಆಕ್ಚುಲಿ ನಾನು ಲಾವಣ್ಯ ಕ್ಲೋಸ್ ಆಗಿದ್ದು ಅವಾಗ್ಲೇ ಅನ್ಸುತ್ತೆ. ಲಾವಣ್ಯ ಬರ್ಡೇ ಟೈಮಲ್ಲೇ ಫಸ್ಟ್ ಟೈಮ್ ಲಾವಣ್ಯನಂತ ಹೆವಿ ಬೈಕೊಂಡಿದ್ದೀನಿ ಮುಂಚೆ. ಕೊಬ್ಬು ಜಾಸ್ತಿ, ಆಟಿಟ್ಯೂಡು ನೋಡಿದ್ರೆ ಬಾರಿ ಆಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಯಾವ್ದೋ ಫಂಕ್ಷನಿಗೆ ಊರಿಗೆ ಬಂದಿದ್ಲಲ್ಲ ಒಂದ್ಸಲ, ನನ್ ಜೊತೆ ಬಂದಾಗ್ಲ. ನಿನ್ ಜೊತೆ ನೋಡ್ದಾಗೆಲ್ಲ. ಆಮೇಲೆ ಮಾತಾಡ್ದಾಗ ಒಳ್ಳೆ ಅಲ್ಲ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಆತರ ನೋಡಿದ ತಕ್ಷಣ ಏನೋ ಅನ್ಕೊಂಬಾರದು ಅನ್ನೋದು. ಅದಕ್ಕೆ ಇವಾಗ ಕ್ಲೋಸ್ ಆದ ತಕ್ಷಣ ಗೊತ್ತಾಗೋಯ್ತಾ? ಓ ಮಚ್ಚ, ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವ್ ಮಾಡ್ತೀವಿ. ಪರವಾಗಿಲ್ಲ ಅಲ್ವಾ? ಓಕೆ ಅಷ್ಟೇ. ಹಾಗೇನಿಲ್ಲ, ನೀವ್ ಅನ್ಕೊಂಡಿರ್ಬೋದು ಆತರ. ನಾವ್ ಒಂದ್ಸಲ ಫ್ರೆಂಡ್ ಆದ್ರೆ ಈ ಮಾತು ಗೊತ್ತಿರಲಿಲ್ಲ ಇಷ್ಟ ದಿನ. ಇವತ್ತೇ ನನಗೆ ಗೊತ್ತಾಗಿದ್ದು. ಏನಂತ? ನನ್ನ ನಿಂದೆ ಅಷ್ಟು ಬೈಕೊಂಡಿದ್ಯಾ ನೀನು ಅಂತ. ನಾನಾ? ಗೊತ್ತಿಲ್ಲ, ನಾನೇ ನೀನು ಬೈಕೊಳಕ್ ಹೋಗ್ಲಿ, ನನಗೆ ಗೊತ್ತೇ ಇಲ್ಲ. ಆಕ್ಚುಲಿ ಮಚ್ಚಿ ನೀನ್ ಬೈದಿಲ್ಲ, ನನಗೆ ಆಟಿಟ್ಯೂಡ್ ಜಾಸ್ತಿ ಅಂತ ಅನ್ಸಿತ್ತೆ. ನಾನು ಹೇಳ್ತಿರೋದು ನಾನು ನಿನ್ನ ನೋಡೇ ಇರ್ಲಿಲ್ಲ ಮುಂಚೆ ಇಲ್ಲ ಅಂತ ಹೇಳ್ತಿರೋದು. ನೀನ್ ನೋಡಿರ್ಲಿಲ್ಲ. ನಾನ್
2-3 ಸಲ ಸಿಕ್ಕಿದೆ ನನಗೆ ಹರ್ಷಿತನ ಜೊತೆನೆ. ಒಂದ್ಸಲ ನಮ್ಮ ಊರ್ ಜಾತ್ರೆಯಲ್ಲಿ, ಇನ್ನೊಂದು ಯಾವ್ದೋ ಫಂಕ್ಷನ್ ಅಲ್ಲಿ. ಅವಾಗ ಆಕ್ಚುಲಿ ನನ್ ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಅವ್ರ ಬಗ್ಗೆ ಗೊತ್ತಿರಲ್ಲ, ಸುಮ್ನೆ ಇಮ್ಯಾಜಿನೇಷನ್ ಜಡ್ಜ್ ಮಾಡ್ಕೊಂತೀಯಾ? ಹಾ. ಎಲ್ಲೋಗ್ತಾ ಇದೆಯಾ ಹರ್ಷಿ? ಗೊತ್ತಿಲ್ಲಮ್ಮ, ನೀವೆಲ್ಲ ಹೇಳ್ತಿರೋ ಅಲ್ಲಿ. ಸುಮ್ನೆ ಹೋಗ್ತಾ ಇದೆಯಾ? ಓಡಿಸ್ತಾ ಇರ್ತೀನಿ. ಸುಮ್ನೆ ಹೋಗ್ತಾ ಇದೆಯಾ? ನೀವೇನು ಹೇಳ್ತಾ ಇಲ್ವಲ್ಲ, ಅದಕ್ಕೆ ನೀವ್ ಹೇಳೋವರೆಗೂ ಹಿಂಗೆ ಹೋಗ್ತಾ ಇರ್ತೀನಿ. ನಾನು ಹೇಳಲ್ಲ, ಸುಮ್ನೆ ಹೋಗ್ತಾ ಇರ್ ಬೆಂಗಳೂರವರೆಗೂ ಹೋಗ, ಆಮೇಲೆ ಆ ಕಡೆಯಿಂದ ರಿಟರ್ನ್. ಹಾ ಅಷ್ಟೇ. ನೀವು ಅನ್ಕೊಂತಿರ್ಬೋದು ಏನು ಬರೀ 1K ಸಬ್ಸ್ಕ್ರೈಬರ್ಸ್ಗೆನೆ ಈ ತರ ಸೆಲೆಬ್ರೇಷನ್ ಎಲ್ಲ ಅಂತ. ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ, ಸರ್ಪ್ರೈಸ್ ಏನೆ. ಬಟ್ 1K ಇಸ್ ನಾಟ್ ಎ ಜೋಕ್ ಫಾರ್ ಮೀ. ಯಾಕಂದ್ರೆ 1 year ಇಂದ ಟ್ರೈ ಮಾಡಿದೀನಿ ನಾನು. ಸೊ ಹಾರ್ಡ್ ವರ್ಕ್ ಮಾಡಿದೀನಿ. ಹಂಗಾಗಿ ಇವಾಗ ಫೈನಲಿ 1K ಕಂಪ್ಲೀಟ್ ಆಗಿದೆ. ನನ್ಗಂತೂ ತುಂಬಾನೇ ಖುಷಿ ಇದೆ ಆಕ್ಚುಲಿ. ಹಾಗೆ 1K ಇರೋದು ಆದಷ್ಟು ಬೇಗ 10K ಆಗ್ಲಿ ಅಂತಾನು ಕೇಳ್ಕೊಂತೀನಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ರೀತಿ ಇರ್ಲಿ ಅಂತ ಕೇಳ್ತೀನಿ. ಹಾಗೇನೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದಿರಾ ಅವ್ರೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದಾನೇ ಇದೆಲ್ಲ ಆಗಿರೋದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾನೆ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. 1K ಸಬ್ಸ್ಕ್ರೈಬರ್ಸ್. ಬಾಮು ಇಲ್ಲಿಗೆ. ಹಾ, ಇವಾಗ ಕೇಕ್ ಇದೆಯಲ್ಲ, ಬರ್ತಾಳೆ. ನಿನ್ ಬಾಯಿ ಕಡೆ ಕೆಳಗೆ ಇಳಿಸೋಣ. ಕಣ್ಣ ತಂದಿಲ್ವಾ? ಮ್ಯಾಚ್ ಬಾಕ್ಸಾ? ಸ್ಪೂನ್ ಇಡಮ್ಮ. ಕಾಂಬಿನೇಷನ್ ಚೆನ್ನಾಗಿರಲ್ಲ, ವೈಟ್ ಇದು. ನನ್ ಬ್ಲ್ಯಾಕ್ ಅಂತ. ಏನ್ ಬರ್ಸಿದೀರಾ? 1K ಸಬ್ಸ್ಕ್ರೈಬ್. ಅವ್ನು ಕಂಗ್ರಾಚುಲೇಷನ್ಸ್ ಹೇಳಿದೆ, ಅವ್ನು ಮತ್ತೆ ಬಿಟ್ಟು ಅನ್ಸುತ್ತೆ. ಯಾರ ತಂದಿದ್ದು ಕೇಕು? ಅವೆಲ್ಲ ಯಾಕೆ? ಕೇಕ್ ಕಟ್ ಮಾಡ್ಬೇಕು ನೀವು. ಮ್ಯಾಚ್ ಬಾಕ್ಸ್ ತಂದಿಲ್ಲ, ಒಳಗಡೆ ಅಲ್ಲಿ ಅವ್ರ ಹತ್ರ ಇಸ್ಕೋ. ಅಚ್ಚು ಅಂತ ಹೇಳ್ತಾಳೆ. ನಾನು ಒಂದು ಸ್ವಲ್ಪ ಈಗ ಮಾಡ್ಕೊಟ್ಟು ಫೋಟೋ ತಗೊಂಡು. ಹ್ಯಾಪಿ ಬರ್ಡೇ ಎಲ್ಲ ಕಂದ. Congratulations. Thank you. ನೀನು ಇದ್ರಲ್ಲಿ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಬೇಡ. ಸ್ಟ್ರೈಟು. ಪರವಾಗಿಲ್ಲ, ತುಂಬ ಅವ್ರಿಗೆ ನೋಡು ಎಷ್ಟು ಚೆನ್ನಾಗಿ. ತನಿಗೆ ಬೇಡ, ಸ್ವಲ್ಪ ಸಾಕು. ಅದು ತುಂಬು. ಕೊಡು ಅದಕ್ಕೆ ಸಾಕಾಗಲ್ಲ. ಇನ್ನೊಂಚೂರು ಬೇಕಾ? ಅವಳಿ ತಿನ್ಸಿ, ಇಬ್ರು ಅವಳಿ ತಿನ್ಸ್ರಿ. ಹಿಡ್ಕೋ. ಕ್ಲಾಪ್ ಮಾಡು ಗಂಡ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಹೇಳು. ಅವಳು ತಿನ್ನಲ್ಲ, ನಮಗೆ ತಿನ್ಸ. ಥ್ಯಾಂಕ್ ಯು. ಬಾರಮ್ಮ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನು ಆಂಟಿ? ನನ್ನ ಆಮೇಲೆ ತಿನ್ನೋಣ ಇರೋ ಆಂಟಿ. ಸೌತೆಕಾಯಿ ತಿಂತ್ಯಾ? ನಂಗೆ ಹೊಟ್ಟೆ ಉರಿತೈತೆ ಪಾಪ. ಎಷ್ಟು ದಿನ ತಿನ್ನಂಗಿಲ್ಲ? ಈಗ ಸ್ವಲ್ಪ ದಿನ ಆಯಿತು. ಸೈಲೆನ್ಸ್ ಅಂತ ಸಾಕು. ತಾಲಿ
ಮಾಡಿ. ಕಂದ ನೀವು ತಿನ್ನಂಗಿಲ್ಲ, ನೆನಪಿರ್ಲಿ. ಸಾಕು ಮೋಯಿಗೆ. ಮೋಯಿ ಥ್ಯಾಂಕ್ ಯು. ಸಾಕು ಸಾಕು. ಆನಿಯನ್ ಬೇಕಾ? ಪಾಪ ಆನಿಯನ್ ಬೇಕಾ? ಏನು ಬೇಕವಾ? ಈಗ ಬೇಕಾ? ಹಿಂದೆ ಕೂತ್ಕೊಳ್ಳಿ. ಯಾರ ನಮ್ಮ ಗೋಬಿನ ತುಂಬಿಟ್ಟೋಳೆ. ನನಗೆ ಸೆಲೆಬ್ರೇಷನ್ ಅಂತ ಸರ್ಪ್ರೈಸ್ ಅಂತ ಕರ್ಕೊಂಬಂದು ಇವರೇ ಫೋಟೋ ಶೂಟ್ ಮಾಡ್ಕೊಂತಿದ್ದಾರೆ ಗೈಸ್. ಇಲ್ಲಿ ನೋಡಿ ಈ ಪಿಳ್ಳೆಗಳನ್ನ. ಹಾಕ್ಬಿಟ್ಟು ಎಂತ ಮಾಡೋಣ? ಕಾಣಿಸ್ತಾನೆ ಇಲ್ಲ. ಮೋಯ್ತಾ ಮೋಯ್ತಾ ಬರೀ ಫೋಟೋ ಶೂಟ್ ಮಾಡ್ತಾನೆ ಅಷ್ಟೇ. ನಾನು ಫೋಟೋಗ್ರಾಫರ್ ಆಗಿದ್ದೀರಾ ಇವತ್ತು? ಏನು ಗಿಫ್ಟೇ ಕೊಡ್ಲಿಲ್ಲ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು. ಪಾರ್ಟಿ ಕೊಡಿಸ್ತಾ ಇಲ್ವಾ? ಪಾರ್ಟಿ ಅಲ್ಲಪ್ಪ, ಗಿಫ್ಟ್ ಕೊಡ್ಸ್ಬೇಕಪ್ಪ. ಚೆನ್ನಾಗಿ ಬಂತ ಫೋಟೋ. 100K ಆಗಲಿ ಕೊಡ್ಸೋಣ. 100K ಎಲ್ಲರೂ ಅನ್ಕೊಂತಾರೆ ಏನು ಬರೀ 1Kಗೆ ಇಷ್ಟೆಲ್ಲ ಸೆಲೆಬ್ರೇಷನ್ ಅಂತ. ಅಲ್ಲಿ ಕಾಪಿ ರೈಟ್ ಬರುತ್ತೆ, ಇಲ್ಲಿ ಸಾಂಗ್ ಕೇಳಿಸ್ತಾ ಇದೆ. ಅಷ್ಟೊಂದು ಕೇಳಿಸುತ್ತಾ? ಎಲ್ಲರೂ ಅನ್ಕೊಂತಾರೆ 1Kಗೆ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಲ್ಲ ಅಂತ. ಹಂಗೆ ಒಂದು ಸ್ಪೆಷಲ್ ಆಗಿರ್ಲಿ ಅಂತ ಎಲ್ಲರೂ ಮಾಡೋದು. ಬಟ್ ಅದೇ ದೊಡ್ಡದು ನಮಗೆ ಅಲ್ವಾ. ಇಷ್ಟು ದಿನ ವೆಯ್ಟ್ ಮಾಡಿದೀವಿ ಅದಕ್ಕೋಸ್ಕರ ಅಂತಾನೆ, ಅದೇ ನಮಗೆ ದೊಡ್ಡದು ಅನ್ಸಿದೆ. ಸೊ 1K ಆಗೋದೇ ತುಂಬಾ ಲೇಟ್. ಅದು ಆಮೇಲೆ ಬೇಗ ಆಗುತ್ತೆ, ಹಂಗಾಗಿ ಒಂಥರ ಖುಷಿ ಆಗ್ತಿದೆ ಗೈಸ್. ಫೈನಲಿ ವೆಯ್ಟ್ ಮಾಡಿದ್ದಕ್ಕೂ ಸಾಕಾಯ್ತು. ಆದಷ್ಟು ಬೇಗ 1K ಇರೋದು 10K ಆಗಲಿ. 10K ಆದಮೇಲೆ ಮತ್ತೆ ಸೆಲೆಬ್ರೇಷನ್ ಮಾಡ್ತೀನಿ. ಸೊ ಅದಿನ್ನೂ ತುಂಬ ಚೆನ್ನಾಗಿ ಮಾಡ್ತೀನಿ. ಏನಪ್ಪ ಇರೋದು ಹೇಳು. ಎಂತ ಹೇಳಿ? ಸೆಲೆಬ್ರೇಷನ್ ಚೆನ್ನಾಗಿತ್ತು, ಸರ್ಪ್ರೈಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ನಾನು ಅನ್ಕೊಂಡೇ ಇರಲಿಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ 1Kದು. ಸೊ ಇವರಿಬ್ಬರು ಕರ್ಕೊಂಬಂದು ಮಾಡೋದು ತುಂಬ ಖುಷಿ ಆಯಿತು ನನಗೆ. ಸೊ ಆದಷ್ಟು ಬೇಗ 10K ಆಗಲಿ 1K ಇರೋದು. ಸೊ ಅವಾಗ ಇನ್ನು ನಾನೇ ದೊಡ್ಡದಾಗಿ ಸರ್ಪ್ರೈಸ್ ಅಲ್ಲ, ಏನು ಪಾರ್ಟಿ ಕೊಡ್ತೀನಿ. ಬಿಲ್ ಕೂಡ ಇವರೇ ಪೇ ಮಾಡ್ತಿದ್ದಾರೆ. ಇಲ್ಲಿದೆ ಸ್ಕ್ಯಾನರ್ ಕೊಟ್ಟಿದ್ರಲ್ಲ ಇಲ್ಲಿ. ಬನ್ನಿ ಅವಳಿಂದ ಓಡ್ತಿದ್ದಾರೆ. ಲಾವು ಅಂಡ್ ವಿದ್ಯಾಂಗೆ ಥ್ಯಾಂಕ್ಸ್ ಹೇಳ್ದಲೆ ಈ ವಿಡಿಯೋನ ಎಂಡ್ ಮಾಡೋದಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ನಾನು ಸೆಲೆಬ್ರೇಷನ್ ಮಾಡಕ್ ಆಗಿದ್ದೆ ಅವರಿಂದ. ಅವರೇ ಕರ್ಕೊಂಡ್ ಬಂದು ಇಲ್ಲಿ ಸೆಲೆಬ್ರೇಷನ್ ನ ಮಾಡಿದ್ದು. ನಾನು ಅನ್ಕೊಂಡೇ ಇರ್ಲಿಲ್ಲ. ಸೊ ಅವರಿಬ್ಬರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಅವ್ರು ನಗ್ತಾರೆ ನಾನು ಥ್ಯಾಂಕ್ ಯು ಹೇಳಿದ್ರೆ, ಹಂಗಾಗಿ ನಾನು ಡೈರೆಕ್ಟ್ ಆಗಿ ಹೇಳಿಲ್ಲ, ವ್ಲಾಗ್ ಅಲ್ಲಿ ಹೇಳ್ತಿದೀನಿ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಅಂಡ್ ಲಾವು.